ಎಲ್ಲ SSLC ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ದಾವಣಗೆರೆ ಟ್ಯುಟೋರಿಯಲ್ಸ್ ಹಾಗೂ ರಾಮನ್ ಟ್ಯುಟೋರಿಯಲ್ಸ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರಗಳು. 2024-25ನೇ ಸಾಲಿನ SLC ವಿದ್ಯಾರ್ಥಿಗಳು ಏನಿದ್ದಾರೆ, SLC ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ರಾಜ್ಯದಲ್ಲಿ ಇವಾಗೇನು ಬೇಸಿಗೆ ರಜಾವನ್ನ ಕಳೀತಾ ಇದ್ದೀರಿ, ನಿಮ್ಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ದಾವಣಗೆರೆ ಟ್ಯುಟೋರಿಯಲ್ಸ್ ಕಡೆಯಿಂದ 10ನೇ ತರಗತಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಗಣಿತ ಹಾಗೂ ವಿಜ್ಞಾನ ವಿಷಯದ ಸಿಲೆಬಸ್ ಏನಿದೆ, ಆ ಪಾಠಗಳೇನಿದಾವೆ, ಆ ಪಾಠಗಳನ್ನ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನ ನಾವು ದಾವಣಗೆರೆ ಟ್ಯುಟೋರಿಯಲ್ಸ್, ರಾಮನ್ ಟ್ಯುಟೋರಿಯಲ್ಸ್ ನ ಒಂದು ಭಾಗ ದಾವಣಗೆರೆ ಟ್ಯುಟೋರಿಯಲ್ಸ್ ಕಡೆಯಿಂದ ಮಾಡ್ತಾ ಇದ್ದೀವಿ. ಇದರ ಒಂದು ಉಪಯೋಗವನ್ನ ಎಲ್ಲ SLC ವಿದ್ಯಾರ್ಥಿಗಳು, ಪ್ರಮುಖವಾಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಓಕೆ, ಸುಮಾರು ಜನ ವಿದ್ಯಾರ್ಥಿಗಳಿಗೆ, ಹಳ್ಳಿಯಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ, ಏನು ದೂರದ ನಗರಗಳಿಗೆ ಹೋಗಿ ಟ್ಯೂಷನ್ಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ, ಅವ್ರಿಗೆ ಸುಲಭವಾಗಿ ಹಾಗೂ ಉಚಿತವಾಗಿ ಮನೆಯಲ್ಲೇ ಕೂತು ನಿಮ್ಮ ಬಿಡುವಿನ ಅವಧಿಯಲ್ಲಿ ಉಚಿತವಾಗಿ ತರಗತಿಗಳನ್ನ ವೀಕ್ಷಣೆ ಮಾಡಬಹುದು. ಸಾಧ್ಯವಾದಷ್ಟು ಮಟ್ಟಿಗೆ ಈ ರಜದಲ್ಲಿ ಎಷ್ಟಾಗುತ್ತೋ ಅಷ್ಟು ಪಾಠಗಳನ್ನ ಮುಗಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಇವತ್ತು ಕ್ಲಾಸ್ನ ವಾಚ್ ಮಾಡುವಂತಹ ಎಲ್ಲ ಪೋಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಹಾಗೂ ದಾವಣಗೆರೆ ಟ್ಯುಟೋರಿಯಲ್ಸ್ ಫಾಲೋವರ್ಸ್ ಏನಿರ್ತೀರಿ, ಅಂದ್ರೆ TET ಹಂಗೆಲ್ಲ ರೆಡಿ ಆಗ್ತಾ ಇರ್ತಕ್ಕಂಥವ್ರು ಸುಮಾರು ಜನ ಫಾಲೋವರ್ಸ್ ಇರ್ತೀರಿ. ನೀವು ನಿಮ್ಮ ಮನೆಯಲ್ಲಿ ಅಥವಾ ನೀವು ಏನಾದ್ರೂ ಪಾಠ ಮಾಡ್ತಾ ಇರ್ತಕ್ಕಂತಹ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನಾದ್ರೂ ನೀವು ಪಾಠ ಮಾಡ್ತಾ ಇದ್ರೆ, SLC ಸ್ಟೂಡೆಂಟ್ಸ್ ನೀವೇನಾದ್ರೂ ಪಾಠ ಮಾಡ್ತಾ ಇದ್ರೆ, ಆ ವಿದ್ಯಾರ್ಥಿಗಳಿಗೆ ನೀವು ನಮ್ಮ ಈ ಒಂದು ಕ್ಲಾಸ್ ಏನಿದೆ, ಕ್ಲಾಸ್ ಲಿಂಕ್ ಅನ್ನ ಶೇರ್ ಮಾಡಿ, ನಮ್ಮ ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ಲಿಂಕ್ ನ ಶೇರ್ ಮಾಡಿ. ಓಕೆ, ಅವ್ರಿಗೆ ಸಾಧ್ಯವಾದಷ್ಟು ತರಗತಿಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗೋದಕ್ಕೆ ತಿಳಿಸಿ. ಸುಮಾರು ಜನ ಟೆಲಿಗ್ರಾಮ್ ಆಪ್ ಅನ್ನ ಬಳಸೋದಿಲ್ಲ ವಿದ್ಯಾರ್ಥಿಗಳು. ವಾಟ್ಸಪ್ ಇರುತ್ತೆ, ವಾಟ್ಸಪ್ ಗ್ರೂಪ್ ನ ಮುಂದಿನ ದಿನಗಳಲ್ಲಿ, ಮುಂದಿನ ವಾರದಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ, ಜಾಯಿನ್ ಆಗ್ಬೋದು. ಟೆಲಿಗ್ರಾಮ್ ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳಿ. ಟೆಲಿಗ್ರಾಮ್ದು ಲಿಂಕ್ ನಾವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಬೇಕಾದ್ರೆ ನೀವು ನೇರವಾಗಿ ಟೆಲಿಗ್ರಾಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ SSLC ಕೋಚಿಂಗ್ ಬೈ DVG ಟ್ಯುಟೋರಿಯಲ್ಸ್ ಅಂತ ಸರ್ಚ್ ಮಾಡಿದ್ರು ನಿಮ್ಗೆ ಸಿಗುತ್ತೆ. ನೇರವಾಗಿ ನೀವು ಜಾಯಿನ್ ಆಗ್ಬೋದಾ? ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತೆ SLC ಓದ್ತಾ ಇರ್ತಕ್ಕಂಥ ಪೋಷಕರಿಗೆ, ಮಕ್ಕಳು ಏನೆಂತಕೋ ಬಳಸ್ತಾರೆ, ಅಂದ್ರೆ ಗೇಮ್ ಆಡೋದಕ್ಕಿರ್ಬೋದು ಅಥವಾ ಚಾಟ್ ಮಾಡೋದಕ್ಕಿರ್ಬೋದು, ಅವುಗಳಿಗೆ ಮೊಬೈಲ್ ಅನ್ನ ಕೊಡೋದು ಬೇಡ. ಈ ರೀತಿ ತರಗತಿಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗ್ಲಿ, ಡೈಲಿ ಒಂದೊಂದು ತರಗತಿಯನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೇವೆ. ಇಷ್ಟ ಹೇಳ್ತಾ, ಮೊದಲ ಪಾಠ ಏನಿದೆ ಅಂದ್ರೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತದಲ್ಲಿ ಮೊದಲ ಪಾಠ ಸಮಾಂತರ ಶ್ರೇಣಿಗಳು ಅಂತ ಇದೆ. ಇದು ಶ್ರೇಣಿಗಳು ಅಂತ ಪದವನ್ನ ನೀವು SLC ಅಲ್ಲೇ ಮೊದಲಿಗೆ ಕೇಳುವಂಥದ್ದು. ಓಕೆ, ಹಾಗಾದ್ರೆ ಮೊದಲು ನಮ್ಗೆ ಶ್ರೇಣಿಗಳು ಏನು ಅನ್ನೋದು ಅರ್ಥ ಆಗ್ಬೇಕು ಅಲ್ವಾ? ಶ್ರೇಣಿಗಳು ಅಂತಂದ್ರೆ, ಶ್ರೇಣಿ ಎಂಬುದು ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳೋದಾದ್ರೆ, ಕೆಲವೊಂದು ನಿಯಮಕ್ಕೆ ಅನುಸಾರವಾಗಿ ವ್ಯವಸ್ಥೆಗೊಳಿಸಿರ್ತಕ್ಕಂತಹ ಸಂಖ್ಯೆಗಳು.
ಕೆಲವೊಂದು ನಿಯಮಕ್ಕೆ ಅನುಸಾರವಾಗಿ ವ್ಯವಸ್ಥೆಗೊಳಿಸಿರುವಂತಹ ಸಂಖ್ಯೆಗಳನ್ನ ನಾವು ಶ್ರೇಣಿಗಳು ಅಂತ ಕರಿತೀವಿ. ಹಾಗಾದ್ರೆ ಏನ್ ಸರ್ ಹಂಗಾದ್ರೆ ಅರ್ಥ? ಬಹಳ ಸುಲಭ ಮಕ್ಕಳ. ನೋಡಿ, ಇಲ್ಲಿ ನಾನು ಕೆಲವೊಂದು ಉದಾಹರಣೆಗಳನ್ನ ತಗೊಂಡಿದ್ದೀನಿ. 1, 2, 3, 4 ಎಂಬ ಉದಾಹರಣೆಯನ್ನ ತಗೊಂಡಿದ್ದೀನಿ. ಈ 1, 2, 3, 4 ಉದಾಹರಣೆ ಯಾವ ಒಂದು ನಿಯಮಕ್ಕೆ ಅನುಸಾರವಾಗಿ ಈ ಒಂದು ಸಂಖ್ಯೆಗಳು ಈ ಒಂದು ಸರಣಿಯಲ್ಲಿದ್ದಾವೆ ಅಂದ್ರೆ, ಇವಾಗ 1 ಎಂಬ ಸಂಖ್ಯೆಗೆ 1 ಅನ್ನ ಕೂಡ್ತಾ ಇದೀವಿ, ಅವಾಗ ನಮಗೇನ್ ಸಿಗ್ತಾ ಇದೆ? 2 ಸಿಗ್ತಾ ಇದೆ. ಅದೇ ರೀತಿ 2 ಎಂಬ ಸಂಖ್ಯೆಗೆ ಮತ್ತೆ 1 ಕೂಡ್ತಾ ಇದೀವಿ, ಏನ್ ಸಿಗ್ತಾ ಇದೆ? 3, ಅಂದ್ರೆ ಮುಂದಿನ ಸಂಖ್ಯೆ ಸಿಗ್ತಾ ಇದೆ. ಮತ್ತೆ 3 ಎಂಬ ಹಿಂದಿನ ಸಂಖ್ಯೆಗೆ ಮತ್ತೆ 1 ಕೂಡಿದಾಗ ನಮ್ಗೆ ಏನ್ ಸಿಗ್ತಾ ಇದೆ? 4 ಎಂಬ ಮುಂದಿನ ಸಂಖ್ಯೆ ಸಿಗ್ತಾ ಇದೆ. ಈ ರೀತಿ ಇದು ಮುಂದುವರಿತಾ ಹೋಗುತ್ತೆ. ಅಂದ್ರೆ ಪ್ರತಿ ಹಿಂದಿನ ಸಂಖ್ಯೆಗೆ 1 ಕೂಡಿದಾಗ ನಮ್ಗೆ ಮುಂದಿನ ಸಂಖ್ಯೆ ಸಿಗ್ತಾ ಇದೆ. ಇದು ಈ ಒಂದು ಸರಣಿ ಏನಿದೆ, ಸಂಖ್ಯಾ ಸರಣಿ ಏನಿದೆ, ಇದಕ್ಕೆ ಉಪಯೋಗಿಸಿರ್ತಕ್ಕಂತಹ ನಿಯಮ. ಅದೇ ರೀತಿ ಎರಡನೇದು ನೋಡಿ, ಎರಡನೇ ಉದಾಹರಣೆಯನ್ನು ನಾವು ಗಮನಿಸಿದಾಗ ನಾನು 2, 4, 8, 16 ಅಂತ ತಗೊಂಡಿದ್ದೀನಿ. 2 ಮೊದಲನೇ ಸಂಖ್ಯೆ 2 ಇದೆ, ಅಂದ್ರೆ ಪದ ಅಂತ ಕರಿತೀವಿ ನಾವು. ಮೊದಲನೇ ಪದ 2 ಇದೆ, ಎರಡನೇ ಪದ 4 ಇದೆ. ಓಕೆ, ಮೊದಲನೇ ಪದ 2 ಇದ್ದು ಎರಡನೇ ಪದ 4 ಆಗ್ಬೇಕಾದ್ರೆ ಏನ್ ಮಾಡಿದೀವಿ? ಎಸ್, ಈ ಸುಮಾರು ಜನ ಗೆಸ್ ಮಾಡಿರ್ತೀರಾ. ಸರ್ 2ಕ್ಕೆ 2 ಗುಣಿಸ್ತಿದೀವಿ ಸರ್, ಗುಣಿಸಿದಾಗ 4 ಬರುತ್ತೆ. ಹೌದು, 2ಕ್ಕೆ 2 ಗುಣಿಸಿದಾಗ 4 ಬಂತು. ನೆಕ್ಸ್ಟ್ ಏನಿದೆ? 8. ಇಲ್ಲಿ 2ಕ್ಕೆ 2 ಗುಣಿಸಿದ್ರಿ, 4 ಬಂತು. ಇಲ್ಲಿ ಬಂದಿರತಕ್ಕಂತ 4ಕ್ಕೆ ಮತ್ತೆ ಏನ್ ಮಾಡ್ತಾ ಇದೀವಿ? 2 ಗುಣಿಸ್ತಾ ಇದೀವಿ, ಏನ್ ಬಂತು? 8 ಬಂತು. ಅದೇ ರೀತಿ 8ಕ್ಕೆ ಮತ್ತೆ 2 ಗುಣಿಸ್ತಾ ಇದೀವಿ, 16 ಬಂತು. ಹಾಗಾದ್ರೆ ಇಲ್ಲಿ ನಿಯಮ ಏನು ಅಂದ್ರೆ, ಪ್ರತಿ ಹಿಂದಿನ ಪದಕ್ಕೆ 2 ಗುಣಿಸು. ಮೊದಲನೇದ್ರಲ್ಲಿ ಪ್ರತಿ ಹಿಂದಿನ ಸಂಖ್ಯೆಗೆ 1 ಕೂಡು ಎಂಬ ನಿಯಮ, ಇಲ್ಲಿ 2 ಗುಣಿಸು ಎಂಬ ನಿಯಮ. ಇಲ್ಲಿ ಮೂರನೇದ್ ನೋಡ್ರಿ, ಮೂರನೇದ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವೆಲ್ಲವೂ ಸಹ 5ರ ಗುಣಕಗಳು ಅಥವಾ 5ರ ಅಪವರ್ತನಗಳು. ಓಕೆ, 5 1 5, 5 2 10, 5 3 15 ಈ ರೀತಿ ಇದೆ. ಸರ್ 4ನೇದು ಏನು ಸರ್? ಈ ರೀತಿ ಇದೆಯಲ್ಲ, 3 3 3 3. ಸರ್ ಇಲ್ಲಿ ಏನು ನಾವು ಕೂಡಂಗೂ ಇಲ್ಲ ಕಳೆಯಂಗೂ ಇಲ್ಲ ಅಲ್ವಾ ಸರ್? ನೋಡಿ, 3 ಇರೋದು ಮತ್ತೆ 3 ಬರ್ಬೇಕಾದ್ರೆ ಏನ್ ಮಾಡ್ಬೇಕು? 1ರಿಂದ ಗುಣಿಸ್ಬೇಕು. 3 1 3. ಮತ್ತೆ 3ಕ್ಕೆ ಮತ್ತೆ 1 3 ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಮತ್ತೆ 3 ಗುಣಿಸ್ಬೇಕು. ಮತ್ತೆ 3ಕ್ಕೆ 3 ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಮಕ್ಕಳ? 3 ಗುಣಿಸ್ಬೇಕು. ಹೌದಲ್ವಾ? ಅಂದ್ರೆ ಇಲ್ಲಿ ನಿಯಮ ಏನು ಅಂದ್ರೆ, ಪ್ರತಿ ಹಿಂದಿನ ಪದವನ್ನ 1ರಿಂದ ಗುಣಿಸಿದಾಗ ನಮಗೆ ಮುಂದಿನ ಪದ ಸಿಗ್ತಾ ಇದೆ. ಓಕೆ ಸರ್, ಹಾಗಾದ್ರೆ ಈ 5ನೇ ಸರಣಿ ಏನಿದೆ ಸರ್, 1 4 9 16, ಏನ್ ಸರ್ ಇವು? ಸುಮಾರು ಜನ ಮಕ್ಕಳು ಗೆಸ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. 1 4 9 16 ಅನ್ನೋದೇನು? ವರ್ಗ ಸಂಖ್ಯೆಗಳು. ಹೌದಲ್ವಾ? ಇಲ್ಲಿ ವರ್ಗ ಸಂಖ್ಯೆಗಳನ್ನ ಏನ್ ಮಾಡ್ತಾ ಇದೀವಿ? ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನ ನಾವು, ವರ್ಗ ಸಂಖ್ಯೆಗಳ ಸಂಖ್ಯಾ ಸರಣಿಯನ್ನ ನಾವು ಇಲ್ಲಿ ಬರ್ತಿದೀವಿ. ಇಲ್ಲಿ 1 ಅನ್ನೋದು 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, ಇದೇ ರೀತಿ ಮುಂದುವರಿತಾ ಇದು 20ರ ವರ್ಗ ಎಷ್ಟು ಮಕ್ಕಳ? 400. ಈ ರೀತಿ ಮುಂದುವರಿತಾ ಹೋಗ್ತಾ ಇದೆ. ಹೌದಲ್ವಾ? ಹಾಗಾದ್ರೆ ನಿಮ್ಗೆ ಇವಾಗ ಡೆಫಿನೇಷನ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಶ್ರೇಣಿ ಎಂಬುದು ನಮ್ಮ ಅರ್ಥದಲ್ಲಿ, ಅಂದ್ರೆ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನಿಯಮಕ್ಕೆ ಅನುಸಾರವಾಗಿ ವ್ಯವಸ್ಥೆಗೊಳಿಸಿರ್ತಕ್ಕಂಥ ಸಂಖ್ಯೆಗಳೇ ಶ್ರೇಣಿಗಳು ಆಗತ್ತೆ. ಹಾಗಾದ್ರೆ ಇಲ್ಲಿ 2 ಬಗೆಯ ಶ್ರೇಣಿಗಳು ಬರ್ತದೆ ಮಕ್ಕಳೇ. 2 ಬಗೆಯ ಶ್ರೇಣಿಗಳು ಬರುತ್ತೆ. ಒಂದು ಪರಿಮಿತ ಶ್ರೇಣಿ, ಎರಡನೇದು ಅಪರಿಮಿತ ಶ್ರೇಣಿ. ಮೊದಲನೇದು ಪರಿಮಿತ ಶ್ರೇಣಿ ಆದ್ರೆ ಎರಡನೇದು ಅಪರಿಮಿತ ಶ್ರೇಣಿ ಅಂತ ಬರುತ್ತೆ. ಸರ್ ಏನ್ ಸರ್ ಪರಿಮಿತ ಮತ್ತು ಅಪರಿಮಿತ ಶ್ರೇಣಿ ಅಂದ್ರೆ? ಶ್ರೇಣಿಯು ಪರಿಮಿತ ಸಂಖ್ಯೆಗಳನ್ನು ಹೊಂದಿದ್ದರೆ, ಸರ್ ಪರಿಮಿತ ಅಂದ್ರೇನು? ಎಣಿಸಲು ಸಾಧ್ಯವಾಗುವ ಒಂದು ಶ್ರೇಣಿಯಲ್ಲಿ ನಾವು ಎಣಿಸಲು ಸಾಧ್ಯವಾಗುವ ಸಂಖ್ಯೆಗಳು ಇದ್ದಿದ್ದೇ ಆದ್ರೆ ಅದನ್ನ ನಾವು ಪರಿಮಿತ ಶ್ರೇಣಿ ಅಂತ ಕರಿತೀವಿ. ಕೊಟ್ಟಿರುವಂತ ಶ್ರೇಣಿಯಲ್ಲಿ ಎಣಿಸಲು ಸಾಧ್ಯವಾಗುವಷ್ಟು ಸಂಖ್ಯೆಗಳನ್ನು ಹೊಂದಿದ್ರೆ ಅದು ಪರಿಮಿತ ಶ್ರೇಣಿ. ಅಪರಿಮಿತ ಶ್ರೇಣಿ ಸರ್, ಪರಿಮಿತ ಹೇಳಿದ್ಮೇಲೆ ಅಪರಿಮಿತ ಸುಲಭ ಅಲ್ವಾ ಸರ್?
ಒಂದು ಶ್ರೇಣಿಯು ಪರಿಮಿತವಾಗಿರದಿದ್ದರೆ ಅಥವಾ ಎಣಿಸಲು ಸಾಧ್ಯವಾಗದಷ್ಟು ಸಂಖ್ಯೆಗಳನ್ನ ಹೊಂದಿದ್ದರೆ ಅದನ್ನ ನಾವು ಅಪರಿಮಿತ ಶ್ರೇಣಿ ಅಂತ ನಾವು ಕರಿತೀವಿ. ಹೌದಲ್ವಾ? ಪರಿಮಿತ ಶ್ರೇಣಿ, ಅಪರಿಮಿತ ಶ್ರೇಣಿ. ಉದಾಹರಣೆ ನೋಡಿ, ಇದು ಪರಿಮಿತ ಶ್ರೇಣಿಗೆ ಉದಾಹರಣೆ. ಪರಿಮಿತ ಶ್ರೇಣಿಗೆ ಇದು ಉದಾಹರಣೆ ಆಗ್ತದೆ. ಏನು ಸರ್ ಪರಿಮಿತ ಶ್ರೇಣಿಗೆ ಹೆಂಗ್ ಸರ್ ಇದು ಉದಾಹರಣೆ? ನೋಡಿ, 5, 10, 15 ಈ ರೀತಿ ಬರಿತಾ ಹೋದಾಗ ಕೊನೆಯ ಪದ ಇಲ್ಲೆಷ್ಟಿದೆ? 100. 5 ಅನ್ನೋದು ಮೊದಲನೇ ಪದ, 100 ಅನ್ನೋದು ಕೊನೆಯ ಪದ ಅಂತ ಕರಿತೀವಿ. ಈ ಶ್ರೇಣಿಯಲ್ಲಿ ಎಷ್ಟು ಪದಗಳಿದಾವೆ, ಎಷ್ಟು ಸಂಖ್ಯೆಗಳಿದಾವೆ ಅಂತ ನಾವು ಎಣಿಸಬಹುದು ಅಲ್ವಾ? ಇದೇ ರೀತಿ ಮುಂದುವರಿತಾ ಹೋದ್ರೆ ಒಟ್ಟು ಇದರಲ್ಲಿ 20 ಪದಗಳು ಬರ್ತವೆ. ಓಕೆ, ನಾವು ಈ ರೀತಿ ಬರಿತಾ ಹೋಗ್ಬೋದು. 5, 10, 15, 20, 25, 30 ಈ ರೀತಿ ಇದು ಏನಾಗುತ್ತೆ ಮಕ್ಕಳ ಮುಂದುವರಿತಾ ಹೋಗುತ್ತೆ. ಈ ರೀತಿ ಮುಂದುವರಿತಾ ಹೋದಂಗೆ ನಾವು ಎಣಿಸ್ತಾ ಹೋಗ್ಬೋದು, ಎಷ್ಟು ಪದಗಳಿದಾವೆ ಅಂತ ಸುಲಭವಾಗಿ ತಿಳ್ಕೋಬಹುದು. ಹೌದಲ್ವಾ? ಒಂದು ನಿಮಿಷ ಮಕ್ಕಳ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಶ್ರೇಣಿಯನ್ನ ನೋಡಿದ ತಕ್ಷಣ ಪರಿಮಿತ ಅಥವಾ ಅಪರಿಮಿತ ಅನ್ನೋದನ್ನ ನೀವು ಸುಲಭವಾಗಿ ಹೇಳ್ಬೋದು. ಯಾವ ಶ್ರೇಣಿಯಲ್ಲಿ ಕೊನೆಯ ಪದವನ್ನ ಕೊಟ್ಟಿರ್ತಾರೋ ಅದು ಪರಿಮಿತ ಶ್ರೇಣಿ. ಯಾವ ಶ್ರೇಣಿಯಲ್ಲಿ ಕೊನೆಯ ಪದವನ್ನ ಕೊಟ್ಟಿರೋದಿಲ್ವೋ ಅದು ಅಪರಿಮಿತ ಶ್ರೇಣಿ. ನೋಡಿ, ಈ ಎರಡು ಉದಾಹರಣೆಗಳಲ್ಲಿ ಕೊನೆಯ ಪದವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೇನಾಗುತ್ತೆ? ಪರಿಮಿತ ಶ್ರೇಣಿ ಆಗುತ್ತೆ. ಎರಡನೇ ಉದಾಹರಣೆಯಲ್ಲೂ ಅಷ್ಟೇ ಇರುವಂತಹ ಪದಗಳನ್ನ ನಾವು ಎಣಿಸ್ತಾ ಹೋಗ್ಬೋದು. ಆದ್ರೆ ಇಲ್ಲಿ ನೋಡಿ, ಅಪರಿಮಿತ ಶ್ರೇಣಿಗೆ ನಾನು ಏನು ಉದಾಹರಣೆ ತಗೊಂಡಿದ್ದೀನಿ, 1, 2, 3, 4 ಮುಂದುವರೆದಿದೆ. ಎಲ್ಲಿವರೆಗೂ ಬರಿಬಹುದು? ಓಕೆ, ನಮ್ಗೆ ಎಲ್ಲಿವರೆಗೂ ತೋಚುತ್ತೋ, ಎಲ್ಲಿವರೆಗೂ ನಮ್ಗೆ ನಮ್ಮ ಕೈಲಿ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ಬರಿತಾನೇ ಹೋಗ್ಬೋದು. 1, 2, 3, 4, 5, 6, 7, 8, 9, 10 ಈ ರೀತಿ ಮುಂದುವರಿಸ್ತಾ ಹೋಗ್ಬೋದು. ಎರಡನೇದು ಅಷ್ಟೇ 3, 3, 3, 3, 3, 3, 3 ಎಷ್ಟು ಸತಿ ಬರಿಬಹುದು? ಓಕೆ, ಅನಂತ ಬಾರಿ ನಾವು ಬರಿತಾ ಹೋಗ್ಬಹುದು. ಹೌದಲ್ವಾ? ನೋಡಿ, ಇಲ್ಲಿ ಕೊನೆಯ ಪದಗಳಿಲ್ಲ, ಕೊನೆಯ ಪದಗಳನ್ನ ಕೊಟ್ಟಿಲ್ಲ. ಕೊನೆಯ ಪದಗಳನ್ನ ಕೊಡದೇ ಇದ್ದಾಗ ಅದು ಅಪರಿಮಿತ ಶ್ರೇಣಿ, ಕೊಟ್ಟಿದ್ರೆ ಪರಿಮಿತ ಶ್ರೇಣಿ. ಅರ್ಥ ಆಯ್ತಲ್ವಾ ಮಕ್ಕಳ? ಇದು ಶ್ರೇಣಿ ಮತ್ತು ಹಾಗೂ ಅವುಗಳ ವಿಧಗಳಾಯ್ತು. ಈಗ ಶ್ರೇಣಿ ಆದ್ಮೇಲೆ ಶ್ರೇಣಿ ಅಂತ ಬರುತ್ತೆ. ಸರ್ ಏನ್ ಸರ್ ಅಲ್ಲಿ ಶ್ರೇಣಿ, ಇಲ್ಲಿ ಶ್ರೇಣಿ ಅಂತ ಇದೆ? ಬಹಳ ಸುಲಭ ನೋಡಿ. ಶ್ರೇಣಿ ಅಂತ ಅಂದಾಗ ಶ್ರೇಣಿಯಲ್ಲಿ ಮೊದಲನೇ ಪದವನ್ನ A1 ಅಂತ ತಗೊಳ್ತೀವಿ, ಎರಡನೇ ಪದವನ್ನ A2 ಅಂದ್ರೆ A2 ಅಂತ ತಗೊಳ್ತೀವಿ, ಮೂರನೇ ಪದವನ್ನ A3, ನಾಲ್ಕನೇ ಪದವನ್ನ A4 ಈ ರೀತಿ ಬರೆಯೋದನ್ನ ನಾವು ಶ್ರೇಣಿ ಅಂತ ಕರಿತೀವಿ. ಓಕೆ, A1, A1, A2, A3, A4 ಅನ್ನೋದು ಶ್ರೇಣಿ ಆದಾಗ ಈ ಒಂದು ಪದಗಳೇನಿದಾವೆ ಶ್ರೇಣಿಯಲ್ಲಿನ ಪದಗಳನ್ನ ಕೂಡಿದಾಗ ಅಥವಾ ಶ್ರೇಣಿಯಲ್ಲಿನ ಪದಗಳ ಮೊತ್ತಕ್ಕೆ ನಾವು ಶ್ರೇಣಿ ಅಂತ ಕರಿತೀವಿ. ಶ್ರೇಣಿಯಲ್ಲಿನ ಪದಗಳ ಮೊತ್ತಕ್ಕೆ ನಾವು ಶ್ರೇಣಿ ಅಂತ ಕರಿತೀವಿ. ಇಷ್ಟೇ ಸಿಂಪಲ್. ಶ್ರೇಣಿ ಇದೆ A1, A2, A3, A4 ಅನ್ನೋದೇನು ಶ್ರೇಣಿ. ಈ ಶ್ರೇಣಿಯ ಮೊತ್ತ ಅಂದ್ರೆ ಏನ್ ಮಾಡ್ಬೇಕು? ಆ ಪದಗಳನ್ನ ಕೂಡ್ಬೇಕು. ಅಂದ್ರೆ A1, A2, A3, A4 ಇವುಗಳ ನಡುವೆ ಯಾವ ಚಿಹ್ನೆಯನ್ನ ಹಾಕ್ಬೇಕು? ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು ಅಷ್ಟೇ. ಈ ರೀತಿ ಹಾಕಿದ್ದೆ ಆದ್ರೆ ಇದನ್ನ ನಾವೇನಂತ ಕರಿತೀವಿ ಮಕ್ಕಳ? ಶ್ರೇಣಿ ಅಂತ ಕರಿತೀವಿ. ಎಲ್ಲರಿಗೂ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ನೋಡಿ, ಒಂದು ಯಾರಿಗೆ ಏನೇ ಡೌಟ್ ಬಂದ್ರು ನೀವೇನ್ ಮಾಡ್ಬೋದು, ಕಾಮೆಂಟ್ ಬಾಕ್ಸ್ ಇರುತ್ತೆ, ನೀವು ಅದರಲ್ಲಿ ಕಾಮೆಂಟ್ ಮಾಡ್ಬೋದು. ಜೊತೆಗೆ ಎರಡನೇದು, ನಾನು ಆಗ್ಲೇ ನಿಮ್ಗೆ ಹೇಳಿದೆ ಆರಂಭದಲ್ಲೇ. ಓಕೆ, ಯಾರೆಲ್ಲ ಕ್ಲಾಸ್ನ ನೀವು ವಾಚ್ ಮಾಡ್ತಾ ಇದ್ದೀರಿ, ನೀವೇನ್ ಮಾಡ್ಬೋದು, ಇವತ್ತು ಕ್ಲಾಸ್ ಲಿಂಕ್ ಏನಿರುತ್ತೆ ಅಂದ್ರೆ ನಮ್ಮ ಇವತ್ತಿನ ಕ್ಲಾಸ್ದು
ಯೂಟ್ಯೂಬ್ ಲಿಂಕ್ ಏನಿರುತ್ತೆ ಅದನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೆ ನೀವೊಂದು ಗ್ರೂಪ್ ಗಳನ್ನ ಮಾಡ್ಕೊಂಡಿರ್ತೀರಾ ಅಲ್ವಾ? ವಾಟ್ಸಪ್ ಗ್ರೂಪ್ಗಳಿರುತ್ತೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಅಲ್ಲಿ ನೀವು ಬೇಕಾದ್ರೆ ಶೇರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗ್ಲಿ. ಓಕೆ, ಏನಾದ್ರೂ ಅರ್ಥ ಆಗ್ತಿಲ್ಲ ಅಂತಂದ್ರೆ ಬೇಕಾದ್ರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು, ಆಗ್ಬೋದಾ? ರೈಟ್, ಇವಾಗ ಶ್ರೇಣಿ ಅಂದ್ರೆ ಗೊತ್ತಾಯ್ತು, ಎರಡು ಬಗೆಯ ಶ್ರೇಣಿಗಳು ಗೊತ್ತಾಯ್ತು, ಶ್ರೇಣಿ ಅಂದ್ರೂ ಸಹ ಗೊತ್ತಾಯ್ತು. ಇಲ್ಲಿ ಶ್ರೇಣಿಯಲ್ಲೂ ಎರಡು ಬರ್ತದೆ, ಒಂದು ಪರಿಮಿತ ಶ್ರೇಣಿ ಮತ್ತೊಂದು ಅಪರಿಮಿತ ಶ್ರೇಣಿ. ಪರಿಮಿತ ಶ್ರೇಣಿ ಮತ್ತು ಅಪರಿಮಿತ ಶ್ರೇಣಿ. ಒಂದು ಶ್ರೇಣಿಯು ಪರಿಮಿತ ಪದಗಳನ್ನ ಹೊಂದಿದ್ದರೆ ಅದು ಪರಿಮಿತ ಶ್ರೇಣಿ, ಒಂದು ಶ್ರೇಣಿಯು ಅಪರಿಮಿತ ಪದಗಳನ್ನ ಹೊಂದಿದ್ದರೆ ಅದನ್ನ ನಾವು ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. ಶ್ರೇಣಿಗೆ ಏನ್ ಡೆಫಿನೇಷನ್ ಬರುತ್ತೋ ಶ್ರೇಣಿಗೂ ಅದೇ ಡೆಫಿನೇಷನ್, ಆದ್ರೆ ಪದಗಳ ನಡುವೆ ನಾವು ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಸಿಂಪಲ್ ಆಗಿ ನಾವು ಹೇಳೋದಾದ್ರೆ, ಒಂದು ಶ್ರೇಣಿಯು ಪರಿಮಿತ ಪದಗಳನ್ನ ಹೊಂದಿದ್ದರೆ, ಇದಕ್ಕೊಂದು ಉದಾಹರಣೆ ನಾನು ಈ ರೀತಿ ಬರ್ಕೊಳ್ತೀನಿ ನೋಡಿ. ಯಾವುದು? 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಈ ರೀತಿ ಮುಂದುವರೆದಂಗೆ ಪ್ಲಸ್ 20 ಅಂತ ಬರೀತೇನೆ. ಇದು ಎಂತಕ್ಕೆ ಉದಾಹರಣೆ ಆಯ್ತು? ಪರಿಮಿತ ಶ್ರೇಣಿ. ಅಂದ್ರೆ ಈ ಶ್ರೇಣಿಯಲ್ಲಿ ಎಷ್ಟು ಪದಗಳಿದಾವೆ? ಸಿಂಪಲ್ ಆಗಿ ಹೇಳ್ಬೋದು 20 ಪದಗಳಿದಾವೆ ಅಂತ. ಅದೇ ಅಪರಿಮಿತ ಶ್ರೇಣಿ ಅಂದಾಗ ನೋಡಿ, ಇದನ್ನೇ ಅಪರಿಮಿತ ಶ್ರೇಣಿಯ ರೂಪದಲ್ಲಿ ಬರೀತೀನಿ. 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಮುಂದುವರೆದಿದೆ. ಇಲ್ಲಿ ಕೊನೆಯ ಪದ ಬರಿತಾ ಇಲ್ಲ. ಸೊ ಹಾಗಾದ್ರೆ ಇದೇನಾಯ್ತು? ಅಪರಿಮಿತ ಶ್ರೇಣಿ ಆಯ್ತು. ಇಷ್ಟು ಅರ್ಥ ಆಯ್ತಲ್ವಾ ಮಕ್ಕಳ? ಹಾಗಾದ್ರೆ ಈಗ ಪಾಠಕ್ಕೆ ನಾವು ಬರೋಣ. ಸರ್, ಇಲ್ಲಿವರೆಗೂ ಹೇಳಿದ್ದು ಸರ್ ಶ್ರೇಣಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಪಾಠ ನಿಮ್ಗಿರುವಂತದ್ದು ಸಮಾಂತರ ಶ್ರೇಣಿಗಳು. ಓಕೆ, ಮೊದಲು ಬೇಸಿಕ್ ಗೊತ್ತಿರ್ಬೇಕಲ್ವಾ? ಅದಕ್ಕೆ ನಾನು ಬೇಸಿಕ್ ಅನ್ನ ನಿಮಗೆ ತಿಳಿಸಿದೀನಿ. ಈಗ ಸಮಾಂತರ ಶ್ರೇಣಿಗಳು ನಿಮ್ಗಿರುವಂತ ಪಾಠ. ಅಲ್ಲಿ 3 ತರ ಬರುತ್ತೆ: ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಆರಾತ್ಮಕ ಶ್ರೇಣಿ ಅಂತ. ಹಳೆ ಸಿಲೆಬಸ್ ಅಲ್ಲಿ 3 ಇತ್ತು. ಈಗ ಇರ್ತಕ್ಕಂಥ ನಿಮ್ ಸಿಲೆಬಸ್ಗೆ ಸಮಾಂತರ ಶ್ರೇಣಿಗಳು ಮಾತ್ರ ಇದೆ. ಗುಣೋತ್ತರ ಶ್ರೇಣಿ ಅದನ್ನ ನೀವು PUC ಅಲ್ಲಿ ಸೈನ್ಸ್ ಅಂದ್ರೆ ಮ್ಯಾಥ್ಸ್ ತಗೊಂಡ್ರೆ ಅಲ್ಲಿ ಬರುತ್ತೆ. ಸರಿ, ಏನು ಸಮಾಂತರ ಶ್ರೇಣಿ ಅಂದ್ರೆ, ಮೊದಲ ಪದವನ್ನ ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ ಪಡೆಯುವ ಎಲ್ಲಾ ಸಂಖ್ಯಾ ಪಟ್ಟಿಯೇ ಸಮಾಂತರ ಶ್ರೇಣಿ. ಸರ್, ಯಾಕೋ ಗೊತ್ತಾಗ್ತಿಲ್ಲ ಸರ್. ನೋಡಿ, ನಾನಿಲ್ಲಿ ಇಲ್ಲೊಂದು ಉದಾಹರಣೆ ಇದೆಯಲ್ಲ, ಈ ಉದಾಹರಣೆ ತಗೊಳ್ತೇನೆ. ಬೇಡ, 2, 4, 6, 8 ಇಲ್ಲೊಂದು ನಾನು ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೊಂದು ಶ್ರೇಣಿ ಅಂತ. ಇದು ಸಮಾಂತರ ಶ್ರೇಣಿ ಹೌದಾ ಅಲ್ವಾ? ಸಮಾಂತರ ಶ್ರೇಣಿ ಅಂತ ಕರ್ಕೋಬೇಕಾದ್ರೆ ಮೊದಲನೇ ಪದವನ್ನ ಬಿಟ್ಟು, ಓಕೆ, ಆ ಶ್ರೇಣಿಯಲ್ಲಿನ ಮೊದಲನೇ ಪದವನ್ನ ಬಿಡಬೇಕು. ಮುಂದೆ ಬರ್ತಕ್ಕಂಥ ಯಾವುದೇ ಪದಗಳನ್ನ ಪಡಿಬೇಕಾದ್ರೆ ಅದರ ಹಿಂದಿನ ಪದಕ್ಕೆ, ಓಕೆ, ಈಗ ಹಾಗಾದ್ರೆ 4ರ ಹಿಂದಿನ ಪದ ಯಾವುದು? 2. 6ರ ಹಿಂದಿನ ಪದ ಯಾವುದು? 4. 8ರ ಹಿಂದಿನ ಪದ ಯಾವುದು? 6. ಹೌದಲ್ವಾ? ಮೊದಲ ಪದವನ್ನ ಹೊರತುಪಡಿಸಿ ಪ್ರತಿಯೊಂದು ಪದವನ್ನ ಪಡೆಯಲು ಅದರ ಹಿಂದಿನ ಪದಕ್ಕೆ ಏನ್ ಮಾಡಬೇಕು? ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವಂತಹ ಈ ಸಂಖ್ಯಾ ಸರಣಿಗಳಿಗೆ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ನೋಡಿ, ಈ ಉದಾಹರಣೆಯಲ್ಲಿ ಏನ್ ಮಾಡ್ತಿದೀವಿ? 2ಕ್ಕೆ 2ನ್ನ ಸೇರಿಸಿದ್ವಿ, 4 ಆಯ್ತು. ಮತ್ತೆ 4ಕ್ಕೆ 2ನ್ನ ಸೇರಿಸಿದ್ವಿ, 6 ಆಯ್ತು. 6ಕ್ಕೆ 2ನ್ನ ಸೇರಿಸಿದ್ವಿ, 8 ಆಯ್ತು. ಅದೇ ರೀತಿ 8ಕ್ಕೆ 2ನ್ನ ಸೇರಿಸಿದಾಗ ಏನಾಗುತ್ತೆ? ಅದು 10. ಈ ರೀತಿ ಅದು ಮುಂದುವರಿತಾ ಹೋಗುತ್ತೆ. ಹಾಗಾದ್ರೆ ಸಮಾಂತರ ಶ್ರೇಣಿ ಅಂದ್ರೆ ಏನು? ಮೊದಲ ಪದವನ್ನ ಬಿಟ್ಟು ಮುಂದಿನ ಪ್ರತಿಯೊಂದು ಪದಗಳನ್ನ ಪಡೆಯೋದಕ್ಕೆ ಹಿಂದಿನ ಪದಕ್ಕೆ ಏನ್ ಮಾಡ್ಬೇಕು? ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ಬೇಕು. ಹಾಗಾದ್ರೆ ಆ ನಿರ್ದಿಷ್ಟ ಸಂಖ್ಯೆ ಇದೆಯಲ್ಲ, ಅಥವಾ ಆ ಸ್ಥಿರ ಸಂಖ್ಯೆ ಇದೆಯಲ್ಲ, ಆ ಸ್ಥಿರ ಸಂಖ್ಯೆಯನ್ನ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಇದನ್ನ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಈ ಸಾಮಾನ್ಯ ವ್ಯತ್ಯಾಸವನ್ನ ನಾವು ಸ್ಮಾಲ್ ಡಿ
ಸ್ಮಾಲ್ ಡಿ ಇಂದ ಸೂಚಿಸ್ತೇವೆ. ಇಲ್ಲಿ ಡಿ ಅಂದ್ರೆ ಅರ್ಥ ಇಂಗ್ಲಿಷ್ ಅಲ್ಲಿ ಡಿಫರೆನ್ಸ್ ಅಂತ, ಕನ್ನಡದಲ್ಲಿ ಅದನ್ನೇ ನಾವು ವ್ಯತ್ಯಾಸ ಅಂತ ಕರಿತೀವಿ, ಹೌದಲ್ವಾ? ಆ ನಿರ್ದಿಷ್ಟ ಸಂಖ್ಯೆ ಪ್ರತಿ ಹಿಂದಿನ ಪದಕ್ಕೆ ಒಂದು ಸ್ಥಿರ ಸಂಖ್ಯೆಯನ್ನ ಕೂಡ್ತೀವಲ್ಲ, ಆ ಸ್ಥಿರ ಸಂಖ್ಯೆನ ಏನಂತ ಕರಿತೀವಿ ಮಕ್ಕಳೇ? ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅದನ್ನ ನಾವು ಇಂಗ್ಲಿಷ್ ವರ್ಣಮಾಲೆಯ ಸ್ಮಾಲ್ ಡಿ ಇಂದ ನಾವು ಅದನ್ನ ಸೂಚಿಸ್ತೇವೆ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಈಗ ಉದಾಹರಣೆಯನ್ನ ನೋಡೋಣ. ಒಂದು ಉದಾಹರಣೆ ಆಲ್ರೆಡಿ ಆಗಿದೆ. ಎರಡನೇ ಉದಾಹರಣೆ ನೋಡಿ. ಇಲ್ಲಿ ಏನ್ ಮಾಡಿದೀವಿ? ಒಂದಕ್ಕೆ ಒಂದನ್ನ ಕೂಡಿದ್ವಿ, ಎರಡಾಯ್ತು. ಎರಡಕ್ಕೆ ಒಂದನ್ನ ಕೂಡಿದ್ವಿ, ಮೂರಾಯ್ತು. ಮೂರಕ್ಕೆ ಒಂದನ್ನ ಕೂಡಿದ್ವಿ, ನಾಲ್ಕಾಯ್ತು. ರೈಟ್? ಅದೇ ತರ ನೋಡಿ, ಇಲ್ಲಿ 100ರಲ್ಲಿ -20 ಕಳೆದಿದೀವಿ, 80 ಬರುತ್ತೆ. 80ರಲ್ಲಿ ಮತ್ತೆ 20 ಕಳೆದಿದೀವಿ, 60 ಆಯ್ತು. 60ರಲ್ಲಿ ಮತ್ತೆ -20 ಕಳೆದಿದೀವಿ, 40 ಆಯ್ತು. ಓಕೆ, ಅಂದ್ರೆ ಪ್ರತಿ ಹಿಂದಿನ ಸಂಖ್ಯೆಯಿಂದ ನಾವೇನ್ ಮಾಡ್ತಾ ಇದೀವಿ? 20 ಕಳೀತಾ ಇದೀವಿ. ಅಂದ್ರೆ ವ್ಯತ್ಯಾಸ ಒಂದೇ ಬರ್ಬೇಕು. ಇಲ್ಲಿ 1 ಬಂದು ಇಲ್ಲಿ 2 ಬಂದ್ರೆ ತಪ್ಪು, ಅದು ಸಮಾಂತರ ಶ್ರೇಣಿ ಆಗೋದಿಲ್ಲ. ಓಕೆ, ಪ್ರತಿ ಪದಗಳ ನಡುವಿನ ವ್ಯತ್ಯಾಸ ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು. ನೋಡಿ, ಈ ಮೊದಲನೇ ಉದಾಹರಣೆಯಲ್ಲಿ ಡಿ ಎಷ್ಟು? +1. ಈ ಉದಾಹರಣೆಯಲ್ಲಿ ಡಿ ಎಷ್ಟು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು? +2. ಈ ಉದಾಹರಣೆಯಲ್ಲಿ ಡಿ ಯ ಬೆಲೆ ಎಷ್ಟು? -20. ಹೌದಾ? -20. ಈಗ ಇಲ್ಲಿ ನೋಡಿ, ಇಲ್ಲಿ 5, 5, 5 ಇದೆಯಲ್ಲ ಸರ್, ಇಲ್ಲೇನ್ ಬರುತ್ತೆ ಸರ್ ಸಾಮಾನ್ಯ ವ್ಯತ್ಯಾಸ? 5 ಇದೆ, ಮತ್ತೆ 5 ಪಡಿಬೇಕಾದ್ರೆ ಏನ್ ಮಾಡ್ಬೇಕು? 5ಕ್ಕೆ 0 ಕೂಡ್ಬೇಕು. ಮತ್ತೆ 5 ಇದೆ, 0 ಕೂಡ್ತೇನೆ. ಮತ್ತೆ 5 ಇದೆ, 0 ಕೂಡ್ತೇನೆ. ಹಾಗಾದ್ರೆ ಇಲ್ಲಿ ಡಿ ಎಷ್ಟು ಸ್ನೇಹಿತರೆ? 0. ಓಕೆ, ಅಂದ್ರೆ 5, 5, 5, 3, 3, 3, -1, -1, -1 ಈ ರೀತಿಯಲ್ಲಿ ಉದಾಹರಣೆಗಳು ಬಂದಾಗ ಅದರ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ? 0 ಆಗುತ್ತೆ. ಇಲ್ಲಿ -1 ಇದೆ, 0 ಇದೆ, 1 ಇದೆ, 2 ಇದೆ. ಸರ್ ಹಾಗಾದ್ರೆ ಇದ್ರದ್ದೇನು ಸರ್? ಡಿ ಏನ್ ಬರುತ್ತೆ ಸರ್? ಇಲ್ಲಿ -1 ಇದೆ, 0 ಇದೆ. 0 ಬರ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ತೀವಿ? ಯಾವ್ದ್ರಿಂದ ಏನನ್ನ ತೆಗೆದುಕೊಂಡ್ರೆ -1ಕ್ಕೆ ಏನನ್ನ ಸೇರಿಸಿದಾಗ ನಮ್ಗೆ 0 ಬರುತ್ತೆ? ಏನನ್ನು ಸೇರಿಸಿದ್ರೆ 0 ಬರುತ್ತೆ? +1 ಸೇರಿಸ್ಬೇಕಲ್ವಾ? ಮತ್ತೆ 0ಗೆ ಏನನ್ನ ಸೇರಿಸಿದ್ರೆ 1 ಬರುತ್ತೆ, +1. 1ಕ್ಕೆ ಏನನ್ನ ಸೇರಿಸಿದಾಗ 2 ಬರುತ್ತೆ, +1 ಬರುತ್ತೆ. ಹಾಗಾದ್ರೆ ಡಿ ಇಲ್ಲಿ ಎಷ್ಟು ಬರ್ತಾ ಇದೆ ಮಕ್ಕಳೇ? +1. ಸರ್ ಇದನ್ನ ಇದೇ ತರ ಮಾಡ್ಬೇಕಾ ಸರ್? ಸುಲಭವಾಗಿ ಹೆಂಗ್ ಸರ್ ಡಿ ಅನ್ನ ಕಂಡುಹಿಡಿಯೋದು ಅಂತ ನಿಮ್ಮ ಪ್ರಶ್ನೆ ಇರಬಹುದು. ಓಕೆ, ನಿಮ್ ತಲೆಯಲ್ಲಿ ಸುಮಾರು ಜನಕ್ಕೆ ಬರ್ತಾ ಇರುತ್ತೆ. ನೋಡಿ, ಈ ಉದಾಹರಣೆಯಲ್ಲಿ 50 ಮತ್ತೆ 50. ಹಾಗಾದ್ರೆ ಡಿ ಇಲ್ಲಿ ಎಷ್ಟು ಬರ್ತಾ ಇದೆ? +50 ಬರ್ತಾ ಇದೆ. ಹಾಗಾದ್ರೆ ಸರ್ ಸುಲಭವಾಗಿ ಡಿ ಅನ್ನ ಯಾವ ರೀತಿ ಸರ್ ಕಂಡುಹಿಡಿಯೋದು? ಹೌದಲ್ವಾ? ಸುಲಭವಾಗಿ ಡಿ ಅನ್ನ ಕಂಡುಹಿಡಿಬೇಕಾದ್ರೆ ನೋಡಿ ಸರ್, ಇಲ್ಲಿ ಮೈನಸ್ ಬಂದ್ಬಿಡ್ತು ಸರ್, ಇಲ್ಲಿ ಹೆಂಗ್ ಸರ್ ನಾವು ಡಿ ಕಂಡುಹಿಡಿಯೋದು? ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯೋದಕ್ಕೆ ಸೂತ್ರ ಮಕ್ಕಳೇ A2 - A1 ಅಥವಾ A3 - A2 ಯಾವ್ದು ಬೇಕಾದ್ರೂ ತಗೋಬಹುದು. ಇಲ್ಲಿ A2 ಅಂದ್ರೆ ಏನು? A2 ಅಂದ್ರೆ ಎರಡನೇ ಪದ, A1 ಅಂದ್ರೆ ಮೊದಲನೇ ಪದ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಅಂದ್ರೆ ಎರಡನೇ ಪದದಲ್ಲಿ ಮೊದಲನೇ ಪದವನ್ನ ಕಳಿ. ಇಲ್ಲಿ ಎರಡನೇ ಪದ ಏನಿದೆ? -4 ಇದೆ. ಮೊದಲನೇ ಪದ ಏನಿದೆ? -7 ಇದೆ. ಇಲ್ಲಿ ಮೈನಸ್ ಚಿಹ್ನೆ ಇದೆಯಾ? ಆ ಚಿಹ್ನೆನ ಹಂಗೆ ಬರ್ಕೊಳ್ತೀನಾ? A1ರ ಬೆಲೆ ಎಷ್ಟು? -7. ಇಲ್ಲಿ ಕೇರ್ಫುಲ್ ಆಗಿ ಬರಿಬೇಕು, ಯಾಕಂದ್ರೆ ಮೈನಸ್ ಅನ್ನೋದು ಆಲ್ರೆಡಿ ಈ ಕಂಡೀಷನ್ ಅಲ್ಲಿ ಇದೆ. A1ರ ಬೆಲೆಯೂ ಸಹ -7, ಅದಕ್ಕೆ ಬ್ರಾಕೆಟ್ ಒಳಗಡೆ ಬರ್ಕೊಂಡಿದೀನಿ. -4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, +7. 7ರಲ್ಲಿ -4 ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳ? +3 ಬರುತ್ತೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು? +3. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಓಕೆ, ನೋಡಿ ಪ್ರತಿಯೊಂದಕ್ಕೂ ನೀವು ಸುಲಭವಾಗಿ ಈ ಕಂಡೀಷನ್ ಅನ್ನ ಬಳಸಿ ಕಂಡುಹಿಡಿಬಹುದು. ನೋಡಿ ಇಲ್ಲಿ 50 ಬಂದಿದೆ ಅಲ್ವಾ? 50 ಬರುತ್ತಾ ನೋಡಿ ಕಂಡೀಷನ್ ಯೂಸ್ ಮಾಡಿದಾಗ? A2 - A1. A1 - A2 ತಗೋಬಾರ್ದು, A2 - A1. ಎರಡನೇ ಪದದಿಂದ ಮೊದಲನೇ ಪದವನ್ನ ಕಳಿಬೇಕು. ಇಲ್ಲಿ ಎರಡನೇ ಪದ ಎಷ್ಟಿದೆ ಮಕ್ಕಳ? 250. ಮೊದಲನೇ ಪದ ಎಷ್ಟಿದೆ?
200. 250ರಲ್ಲಿ 200 ಕಳೆದ್ರೆ ಎಷ್ಟು ಬರುತ್ತೆ? 50. ಕೆಲವೊಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಮೈನಸ್ ಇದ್ದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅವಾಗ ಈ ಕಂಡೀಷನ್ ನ ಯೂಸ್ ಮಾಡಿ ಕಂಡಿಡಿದ್ರೆ ಸುಲಭ ಆಗುತ್ತೆ. ಇಷ್ಟು ಅರ್ಥ ಆಗಿದೆ ಅಲ್ವಾ? ರೈಟ್. ಮುಂದಿನ ತರಗತಿಯಲ್ಲಿ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು, ಅದ್ರ ಮೇಲೆ ಲೆಕ್ಕಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದು ಎಲ್ಲವನ್ನ ನಾವು ಕಲಿಯೋಣ. ಓಕೆ, ಇದು ಮೊದಲನೇ ತರಗತಿ ಆಗಿರೋದ್ರಿಂದ ಇಲ್ಲಿಗೆ ನಾನು ಇವತ್ತಿನ ತರಗತಿಯನ್ನ ಮುಗಿಸ್ತೀನಿ ಮಕ್ಕಳೇ. ನಿಮಗೆ ಏನೇ ಡೌಟ್ ಇದ್ರೂ ಏನ್ ಮಾಡ್ಬೇಕು, ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟ, ಎಲ್ಲಾ SLC ಸ್ಟೂಡೆಂಟ್ಸ್ ಯಾರೇ ಆಗಿರ್ಬೋದು, ಓಕೆ, ನಿಮ್ಮ ಸ್ಕೂಲ್ ಅವ್ರು ಇರ್ಬೋದು, ಬೇರೆ ಸ್ಕೂಲ್ ಅವ್ರು ಇರ್ಬೋದು, ಯಾರೇ ಆಗಿರ್ಬೋದು, ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನಿರ್ತೀರಿ, ಓಕೆ, ಅದರಲ್ಲೂ ನಂತರ ಹಳ್ಳಿಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಏನಿರ್ತೀರಿ, ಓದ್ತಾ ಇರ್ತಕ್ಕಂಥ ಮಕ್ಕಳು, ನಿಮಗೆ ಅನುಕೂಲವಾಗ್ಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಕ್ಲಾಸ್ ಯಾವ ರೀತಿ ಇತ್ತು ಅನ್ನೋದನ್ನು ಸಹ ನೀವು ತಿಳಿಸಬಹುದು. ಓಕೆ, ಪೋಷಕರು ಯಾರಾದ್ರೂ ನೋಡ್ತಾ ಇದ್ರೆ ನಮ್ಮ ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ವಾಚ್ ಮಾಡ್ತಾ ಇರೋರು, ರಾಮನ್ ಟ್ಯುಟೋರಿಯಲ್ ಚಾನಲ್ ವಾಚ್ ಮಾಡ್ತಾ ಇರುವಂತಹ ಸ್ನೇಹಿತರು, ಓಕೆ, TET ಕೋಚಿಂಗ್ ತಗೊಳ್ತಾ ಇರೋರು ಯಾರೇ ಆಗಿರ್ಬೋದು, ನಿಮ್ಮ ಸ್ಟೂಡೆಂಟ್ಸ್ ಇದ್ರೆ, ನಿಮ್ಮ ರಿಲೇಟಿವ್ಸ್ ಅಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಅವ್ರನ್ನ ನೇರವಾಗಿ ನೀವೇ ಟೆಲಿಗ್ರಾಮ್ ಗ್ರೂಪ್ಗೆ ಆಡ್ ಮಾಡಿ, ಅಥವಾ ಟೆಲಿಗ್ರಾಮ್ ಲಿಂಕ್ ಬಾಕ್ಸ್ ಅಲ್ಲಿ ಇದೆ, ಅದನ್ನ ಅವ್ರಿಗೆ ಶೇರ್ ಮಾಡಿ. ಮಕ್ಕಳು ಯಾರಾದ್ರೂ ಇದ್ರೆ ನೇರವಾಗಿ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. SLC ಕೋಚಿಂಗ್ ಬೈ DVG ಟ್ಯುಟೋರಿಯಲ್ಸ್ ಅಂತ ಇರುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅದನ್ನ ತಗೊಂಡು ನೀವು ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಇನ್ ಕೇಸ್ ನೀವು ಕ್ಲಾಸ್ ವಾಚ್ ಮಾಡಕ್ಕಾಗಿಲ್ಲ ಅಂದ್ರೂ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಹೋಗಿ ಆ ಲಿಂಕ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ಕ್ಲಾಸ್ ನ ವಾಚ್ ಮಾಡಬಹುದು. ಓಕೆ ಮಕ್ಕಳೇ, ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಪಕ್ಕದಲ್ಲಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಪ್ರತಿನಿತ್ಯ ನಿಮಗೆ ಅಂದ್ರೆ ಕ್ಲಾಸ್ ಮಾಡಿದಾಗೆಲ್ಲ ನಿಮಗೆ ಅದರ ಒಂದು ಲಿಂಕ್ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗಲಿ.